ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ OTT 2 ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಸದ್ಯದಲ್ಲೇ ಶುರುವಾಗುತ್ತಾ? ಹೀಗೊಂದು ಅನುಮಾನ ಬಿಗ್ ಬಾಸ್ ಪ್ರಿಯರಿಗೆ ಹಾಗೂ ವೀಕ್ಷಕರಿಗೆ ಕಾಡುತ್ತಿದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆಗೆ ಆಗುತ್ತಿರುವ ನವೀಕರಣ. ಹೈಲೈಟ್ಸ್: ಸದ್ಯದಲ್ಲೇ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಆರಂಭ. ಬಿಗ್ ಬಾಸ್ ಮನೆಗೆ ನವೀಕರಣ, ಪೇಂಟಿಂಗ್ ಕೆಲಸ ಭರದಿಂದ ಸಾಗುತ್ತಿದೆ. ಬಿಗ್ ಬಾಸ್ ಮನೆಗೆ ವಿನೂತನ ಸ್ಪರ್ಶ ನೀಡಲಾಗುತ್ತಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಕಳೆದ ಜನವರಿ 28ರಂದು ಬಿಗ್ ಬಾಸ್ ಕನ್ನಡ 10 ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು, ವಿಜೇತರಾಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ. ರನ್ನರ್ ಅಪ್ ಆಗಿದ್ದಾರೆ ಡ್ರೋನ್ ಪ್ರತಾಪ್. 3ನೇ ಸ್ಥಾನ ಸಂಗೀತಾ ಶೃಂಗೇರಿಗೆ ಲಭಿಸಿದೆ. 4ನೇ ಸ್ಥಾನ ವಿನಯ್, 5ನೇ ಸ್ಥಾನ ವರ್ತೂರ್ ಸಂತೋಷ್, 6ನೇ ಸ್ಥಾನ ತುಕಾಲಿ ಸಂತು ಪಾಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದು ವಾರ ಕಳೆದಿದೆ ಅಷ್ಟೇ. ಅಷ್ಟು ಬೇಗ ಹೊಸ ಗಾಸಿಪ್ ಹಬ್ಬಿದೆ. ಅತಿ ಶೀಘ್ರದಲ್ಲೇ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಆರಂಭವಾಗಲಿದ್ದಂತೆ ಎಂಬ ಅಂತೆ ಕಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. BBK 10 ಮುಗಿದು ಒಂದು ವಾರ ಆಗಿದ್ದು, ಬಿಗ್ ಬಾಸ್ ಮನೆಯ ನವೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಬಿಗ್ ಬಾಸ್ ಮನೆಗೆ ಹೊಸದಾಗಿ ಪೇಂಟ್ ಮಾಡಲಾಗುತ್ತಿದೆ. ಆ ಮೂಲಕ ಅದೇ ಮನೆಗೆ ವಿನೂತನ ಸ್ಪರ್ಶ ಕೊಡಲಾಗುತ್ತಿದೆ. ಬಿಗ್ ಬಾಸ್ ಮನೆಗೆ ಹೊಸ ಸ್ಪರ್ಶ ಕೊಡಲಾಗುತ್ತಿರುವುದರಿಂದ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಶುರುವಾಗುತ್ತಾ ಎಂಬ ಪ್ರಶ್ನೆ ವೀಕ್ಷಕರಿಗೆ ಕಾಡುತ್ತಿದೆ. ಆದರೆ ಈ ಬಗ್ಗೆ ಬಿಗ್ ಬಾಸ್ ಆಯೋಜಕರ ಕಡೆಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಕಳೆದ ಬಾರಿ ಟಿವಿ ಸೀಸನ್ಗೂ ಮುನ್ನ OTT ಸೀಸನ್ ನಡೆದಿತ್ತು. ಕಳೆದ ಬಾರಿ ಮೊದಲು ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ನಡೆದಿತ್ತು. 42 ದಿನಗಳ ಕಾಲ ನಡೆದ ಈ ಸೀಸನ್ನಲ್ಲಿ 16 ಸ್ಪರ್ಧಿಗಳು ಭಾಗವಹಿಸಿದ್ದರು. 16 ಸ್ಪರ್ಧಿಗಳ ಪೈಕಿ ರೂಪೇಶ್ ಶೆಟ್ಟಿ, ರಾಕೇಶ್ ಅಡಿಗ, ಸಾನಿಯಾ ಅಯ್ಯರ್, ಆರ್ಯವರ್ಧನ್ ಗುರೂಜಿ ಟಿವಿ ಸೀಸನ್ಗೆ ಕಾಲಿಟ್ಟರು. ಬಿಗ್ ಬಾಸ್ ಕನ್ನಡ OTT 1 ಮುಗಿದ ಮೇಲೆ ಒಂದು ವಾರದ ಅಂತರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 9 ಕಾರ್ಯಕ್ರಮ ಶುರುವಾಗಿತ್ತು. ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಟಾಪರ್ ಪಟ್ಟ ಪಡೆದವರು ರೂಪೇಶ್ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 9 ವಿನ್ನರ್ ಪಟ್ಟವೂ ರೂಪೇಶ್ ಶೆಟ್ಟಿ ಪಾಲಾಯಿತು. ಈ ಬಾರಿಯೂ ಫಾರ್ಮ್ಯಾಟ್ ಹೇಗೆ? ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದಿದೆ. ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಶುರುವಾದರೆ ಎಷ್ಟು ಸ್ಪರ್ಧಿಗಳು ಎಂಟ್ರಿ ಕೊಡಬಹುದು, ಎಷ್ಟು ದಿನಗಳ ಕಾಲ ಶೋ ನಡೆಯಬಹುದು ಎಂಬ ಕುತೂಹಲ ಕೂಡ ವೀಕ್ಷಕರಿಗೆ ಕಾಡುತ್ತಿದೆ. ಯಾವುದೂ ಇನ್ನೂ ಪಕ್ಕಾ ಆಗಿಲ್ಲ. ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಪ್ರಾಜೆಕ್ಟ್ ಇನ್ನೂ ಮಾತುಕತೆ ಹಂತದಲ್ಲಿದೆಯಂತೆ. ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾಗಬೇಕೇ ಅಂದರೆ ಕಿಚ್ಚ ಸುದೀಪ್ ಅವರ ಕಾಲ್ ಶೀಟ್ ಅವಶ್ಯಕ. ಸದ್ಯ ಮ್ಯಾಕ್ಸ್ ಸಿನಿಮಾದ ಕೆಲಸಗಳಲ್ಲಿ ಕಿಚ್ಚ ಸುದೀಪ್ ಬ್ಯುಸಿಯಾಗಿದ್ದಾರೆ. ಜೊತೆಗೆ CCL ಸೀಸನ್ 10ರಲ್ಲೂ ಕಿಚ್ಚ ಸುದೀಪ್ ಭಾಗವಹಿಸುತ್ತಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಬಗ್ಗೆ ಅಧಿಕೃತ ಅಪ್ಡೇಟ್ ಸಿಗುವವರೆಗೂ ಕಾಯಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.